ಕೋಲಾರ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂತಹ ಟಿಕೆಟ್ ಜಂಗಿ ಕುಸ್ತಿ ಸದ್ಯಕ್ಕೆ ತಣ್ಣಗಾಗಿದೆ. ಸಿಎಂ ಸಿದ್ದರಾಮಯ್ಯ ಅಸಮಾಧಾನದ ದಳ್ಳೂರಿಗೆ ಮದ್ದು ಅರೆದಿದ್ದಾರೆ. ಬಂಡಾಯದ ಬೆಂಕಿ ಚೆಂಡು ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ಕೋಲಾರ ಟಿಕೆಟ್ ಕದನ ಗೆದ್ದ ಸಿದ್ದರಾಮಯ್ಯ. ರೆಬಲ್ಸ್ ಜೊತೆ ಸಂಧಾನ ಸಕ್ಸಸ್, ಆದ್ರೂ ಆತಂಕ. ಕೋಲಾರ ಕಾಂಗ್ರೆಸ್ ಪಡೆಯಲ್ಲಿ ಎದ್ದಿದ್ದ ಬಂಡಾಯದ ಬೆಂಕಿ ತಣ್ಣಗಾಗಿದೆ. ನಿನ್ನೆ ರಾಜೀನಾಮೆ ಕೊಟ್ಟೇ ಬಿಡ್ತೀನಿ ಅಂತ ಕುಣಿದಾಡ್ತಿದ್ದ ನಾಯಕರು ಇವತ್ತು ಕೂಲ್ ಆಗಿದ್ದಾರೆ. ಸಿದ್ದರಾಮಯ್ಯ ನಡೆಸಿದ ಅದೊಂದು ಸಭೆ ಅತೃಪ್ತತೆಯ ಗಾಯಕ್ಕೆ ಮದ್ದೆರೆದಿದ್ದು ಒಂದೇ ದಿನದಲ್ಲಿ ಮ್ಯಾಜಿಕ್ ನಡೆದು ಹೋಗಿದೆ. ಹೌದು, ಆಹಾರ ಸಚಿವ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಟ್ರೆ ನಾವು ರಾಜೀನಾಮೆ ನೀಡ್ತೀವಿ ಅಂತ ಬ್ಲಾಕ್ ಮೇಲ್ ಪಾಲಿಟಿಕ್ಸ್ ಮಾಡಿದ್ದ ಕೋಲಾರ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ರು. ಸಭೆಯಲ್ಲಿ ಬಹಿರಂಗ ಕಾದಾಟ ಬೇಡ, ಇದು ಪಕ್ಷದ ವರ್ಚಸ್ಸಿನ ಪ್ರಶ್ನೆ ಅಂತ ಬಂಡಾಯಗಾರರಿಗೆ ಸಿಎಂ ಬೋಧನೆ ಮಾಡಿದ್ದು ಅಸಮಾಧಾನದ ಬೆಂಕಿ ಈಗ ತಣ್ಣಗಾಗಿದೆ. ಅಂತಿಮವಾಗಿ ಹೈಕಮಾಂಡ್ ಹೇಳಿದವರ ಪರವೇ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ನಿನ್ನೆ ಆಗಿದ್ದೊಂದು ಬೆಳವಣಿಗೆಯನ್ನು ಹೈಕಮಾಂಡ್ ಗಮನಕ್ಕೆ ಹೋದಾಗ ಹೈಕಮಾಂಡ್ ನಮ್ಮನ್ನು ಕರೆಸಿ ಚರ್ಚೆ ಮಾಡಿದ್ದಾರೆ. ನಮ್ಮ ಅಭಿಪ್ರಾಯಗಳು ನೆನ್ನೆ ಏನಾಯಿತು ಅಂತ ಕೇಳಿದ್ದಾರೆ. ನಾವು ಹೇಳಿದ್ದೀವಿ, ನಮ್ಗೆ ನಂಬಿಕೆ ಇದೆ, ನಮ್ಮ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ಹೈಕಮಾಂಡ್ ಮೇಲೆ ನಂಬಿಕೆ ಇದೆ, ತೀರ್ಮಾನ ಆಗ್ತದೆ. ಕೆ ಎಚ್ ಮುನಿಯಪ್ಪ ಕೊಟ್ಟರು ಕೆಲಸ ಮಾಡ್ತೀರಿ, ಯಾರು ಕೊಟ್ಟು ಕೆಲಸ ಮಾಡ್ತೀರಿ? ಏನಾದರೂ ಪರವಾಗಿಲ್ಲ, ಹೈಕಮಾಂಡು ನಮ್ಮ ಮಾತಿಗೆ ಬೆಲೆ ಕೊಡಬೇಕು ಅಂತ ಹೇಳಿದ್ರೆ ನಾವು ಆಸೆ ಬಂದಿದ್ವಿ, ಒಪ್ಪಿಗೆನೇ ಅದು. ಈಗ ಏನು ನಿನ್ನೆ ಗೊಂದಲ ಆಗಿತ್ತು, ಆ ಗೊಂದಲಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಸಮಸ್ಯೆಗಳನ್ನು ಮುಂದೆ ಇಟ್ಟಿದ್ದೀವಿ. ನಿನ್ನೆ ನಡೆದಂಥ ಘಟನಾವಳಿಗಳ ಬಗ್ಗೆ ಅವರು ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ನಮ್ಮೇಲೂ ಕೂಡ ಆ ರೀತಿ ನೀವು ಮಾಡಿರ್ತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಬೇಕಾಗಿತ್ತು ಅಂತ ಹೇಳಿ ನಮಗೂ ಕೂಡ ಅವರು ಭಾಳ ಗಟ್ಟಿ ಇದರಲ್ಲಿ ನಮಗೂ ಹೇಳಿದ್ದಾರೆ. ನಮ್ಮದು ತಪ್ಪು ಅರಿವಾಗಿದೆ, ನಾವು ವಿಷಾದವನ್ನು ವ್ಯಕ್ತಪಡಿಸಿದ್ದೀವಿ. ಅವ್ರ ಮುಂದೆ ಈ ರೀತಿ ನಮ್ಮಿಂದ ಆ ರೀತಿ ಅಚಾತುರ್ಯ ಮುಂದೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಸಿದ್ದರಾಮಯ್ಯ ಸಭೆಯ ಬಳಿಕ ರಮೇಶ್ ಕುಮಾರ್ ಬಣವೇನೋ ತಣ್ಣಗಾಗಿದೆ. ಆದರೆ ನಿನ್ನೆಯ ರಾಜೀನಾಮೆಯ ಪ್ರಹಸನ ಡ್ರಾಮಾ ಅಂತ ಮುನಿಯಪ್ಪ ಕಿಡಿಕಾರಿದ್ದಾರೆ. ಇದು ವಿಶೇಷವಾಗಿ ಆಶ್ಚರ್ಯಕರ ಇದೆ. ಯಾರು ನಿಜವಾಗಿ ರಾಜೀನಾಮೆ ಕೊಡಲ್ಲ. ರಾಜೀನಾಮೆ ಕೊಡೋ ನಾಟಕ ಪ್ರಾರಂಭ ಆಗಿದೆ. ಡ್ರಾಮಾ ಅದು. ಯಾರು ಕೂಡ ರಾಜೀನಾಮೆ ಕೊಡಲ್ಲ. ಇವರು ಡ್ರಾಮಾ ಮಾಡಿ ಥ್ರೆಟ್ ಕೊಟ್ಟು ಸರ್ಕಾರಕ್ಕೆ ನಡೆಸೋರಿಗೆ ನಾವು ಈ ಸೀಟನ್ನು ಅವ್ರಿಗೆ ಭಯ. ಅಂತಿಮವಾಗಿ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟು ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಸಿಗುತ್ತಾ ಅಥವಾ ಹನುಮಂತಯ್ಯಗೆ ಲಕ್ ಕುಲಾಯಿಸುತ್ತಾ ಅನ್ನೋದು ಸದ್ಯದ ಕುತೂಹಲ.